ಗೈಸ್ ಯೋಚನೆ ಮಾಡ್ತಿದೀನಿ ಎಂತ ವಾಟರ್ ಫಿಲ್ಟ್ರೇಷನ್ ಸಿಸ್ಟಮ್ ಮಾಡ್ಬೇಕಂದ್ರೆ ಅದು ಕಡಿಮೆ ಬೆಲೆಗೆ ಸಿಗ್ಬೇಕು, ಎಫೆಕ್ಟಿವ್ ಆಗಿರ್ಬೇಕು, ಮತ್ತೆ ಜೊತೆಗೇನೆ ಎಲೆಕ್ಟ್ರಿಸಿಟಿ ಇಲ್ಲದೆ ಯೂಸ್ ಆಗ್ಬೇಕು. ಹೌದು ಗೈಸ್, ನನ್ನ ತಲೆನೇನೋ ಐಡಿಯಾ ಇದೆ, ಆದ್ರೆ ಮನ್ಸಲ್ಲಿ ಒಂದು ಚಿಕ್ಕ ಭಯ ಕೂಡ ಇದೆ. ಅಕಸ್ಮಾತ್ ಏನಾದ್ರೂ ಇದು ವರ್ಕೌಟ್ ಆಗ್ಲಿಲ್ಲ ಅಂತ ಅಂದ್ರೆ ಅದು ಇಲ್ಲಿ ತನಕ ಮಾಡಿದ್ದು ಎಲ್ಲದಕ್ಕಿಂತ ಸ್ಟೂಪಿಡ್ ಐಡಿಯಾ ಆಗ್ಬಿಡುತ್ತೆ. ಗೈಸ್ ನಾವೀಗ ಮಾಡ್ತಾ ಇರೋದು ಅದು ಇಲ್ಲಿ ಈ ತರ ಇರುತ್ತೆ ನೋಡಿ. ಬಡ್ಡಿ ಮಕ್ಳ, ನಂಗೆ ಗೊತ್ತಿದೆ ಡ್ರಾಯಿಂಗ್ ಚೆನ್ನಾಗಿಲ್ಲ ಅಂತ. ನೀವು ಬಾಯಿ ಮುಚ್ಕೊಂಡು ಇದನ್ನ ನೋಡಿ ಮತ್ತೆ ಇದನ್ನ ಮಾಡ್ಬೇಕೀಗ. ಇದಕ್ಕೇನ್ ಬೇಕೋ ಅದನ್ನೆಲ್ಲ ತಗೊಂಡ್ ಬನ್ನಿ, ಹೋಗಿ. ಅಷ್ಟೇನ್ ಕೆಡ್ದಾಗಿಲ್ಲ ತಾನೇ ಇದು? ನಂಗೆ ಹಂಗೆ ಅನ್ನಿಸ್ತಿಲ್ಲ. ನೀವ್ ಹೇಳಿ, ಕಮೆಂಟ್ ಮಾಡಿ ಹೇಳಿ. ಓಕೆ ಗೈಸ್, ಈಗ ಮಾಡ್ತಿರೋ ಈ ಪ್ರಾಜೆಕ್ಟ್ ಅಲ್ಲಿ ನಾವು ಕರೆಂಟ್ ನ ಯೂಸ್ ಮಾಡ್ತಾ ಇಲ್ಲ. ಬದಲಾಗಿ ನಾವು ಯೂಸ್ ಮಾಡ್ತೀವಿ ನೈಸರ್ಗಿಕವಾಗಿ ಸಿಗುವಂತ ಸೂರ್ಯನ ಶಾಖ. ಹೌದು, ಸೂರ್ಯನ ಉಪಯೋಗಿಸ್ಕೊಂಡು ಅವನ ಶಾಖದಿಂದ ವಾಟರ್ ಫಿಲ್ಟ್ರೇಷನ್ ನ ಈ ಪ್ರಾಜೆಕ್ಟ್ ನ ನಾವೀಗ ಮಾಡ್ತೀವಿ. ಹಾ, ಈಗ ನಿಧಾನಕ್ಕೆ ನಿಮ್ಗೆ ಗೊತ್ತಾಗ್ತಾ ಇರುತ್ತೆ ನಾನು ಏನ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಅದೇ ನೀವು ಯೋಚನೆ ಮಾಡ್ತಿರಲ್ಲ, ಅದೇ ಟೆಕ್ನಿಕ್ ನ ಯೂಸ್ ಮಾಡ್ತೀವಿ ನಾವು ನೀರನ್ನ ಫಿಲ್ಟರ್ ಮಾಡೋದಕ್ಕೆ. ಸರಿ, ಬನ್ನಿ ಬೇಗ ಫ್ರೇಮ್ ಮಾಡೋಣ ಈ ಪ್ರಾಜೆಕ್ಟ್. It seems like your body's starting to lose control. Go harder, go home. It seems like your mind is starting to lose control. We never go back home. ಗೈಸ್, ಇದು ಸಿಕ್ಕಾಪಟ್ಟೆ ದೊಡ್ಡ ಟೈರ್ ಆಗ್ಬಿಟ್ಟಿದೆ. ತೆಗಿ, ಪೇಂಟ್ ತೆಗಿ, ಅವ್ರಿಗೆ ತೋರ್ಸೋಣ ಒಂದ್ಸರಿ. ಗೈಸ್, ಈಗ ನಿಮಗೆ ತೋರಿಸ್ತೀನಿ ಇದು ಎಷ್ಟು ದೊಡ್ಡದಾಗಿದೆ ಅಂತ. ಎತ್ತಿ, ಹಂಗಲ್ಲ, ನಿಲ್ಸು ಸ್ಟ್ರೈಟ್ ಮಾಡು. ನೋಡಿ ಗೈಸ್, ಇದು ಎಷ್ಟು ದೊಡ್ಡದಾಗಿದೆ. ಇದು ಇಲ್ಲಿವರೆಗೂ ಮಾಡಿದ ದೊಡ್ಡ ಟೈರ್ ಆಗ್ಬಿಟ್ಟಿದೆ. ಹೊರಗಡೆ ತಗೊಂಡು ಹೋಗಿದ್ದೀನಿ, ಹಂಗೆ ತಳ್ಕೊಂಡು ಬನ್ನಿ, ತಳ್ಕೊಂಡು. ಗೈಸ್, ಈಗ ಇಷ್ಟು ದೊಡ್ಡ ಟೈರ್ ಹೋಗಿ ಗಾಡಿ ಮೇಲೆ ಬಿದ್ಬಿಡ್ತಿತ್ತು. ಸಖತ್ ಡೇಂಜರ್ ಇದು. ಹಾ ಸರಿ, ಸಾಕು, ಮಜಾ ಮಾಡಿದ್ದು. ಗೈಸ್, ಈ ತರ 2 ರಿಂಗ್ ಮಾಡ್ತೀವಿ ನಾವು. ಓಯ್, ಹೋಗಿ ಎರಡನೇದು ರೆಡಿ ಮಾಡಿ, ಹೋಗಿ ಬೇಗ ಇದನ್ನು ತಗೊಂಡು ಹೋಗ್ಬಿಡಿ. मनीष फ्रेम बन गया क्या? नहीं बना। गाइस यार, जब तक हमारा फ्रेम तैयार होता है मैं सिंपली बिनोमो पे 1-2 ट्रेड और कर लेता हूँ. तो गाइस यार, आप भी सिंपली बिनोमो पे ट्रेडिंग करके आसानी से पैसे अर्न कर सकते हैं. और बिनोमो एक सेफ एंड सिक्योर ट्रेडिंग प्लेटफॉर्म है और इस पे ट्रेड करना भी बहुत ज्यादा आसान है. रुको मैं आपको एक करके भी दिखा देता हूँ. आपको बस ये देखना होता है कि ये जो ग्राफ है ये ऊपर जाएगा या फिर नीचे जाएगा. तो मुझे ऐसा लग रहा है कि ये ऊपर जाएगा, तो मैं ऊपर के एरो पे क्लिक कर देता हूँ और वेट करते हैं. एंड गाइज, आप देख सकते हैं कि अभी हमने यहाँ पे प्रॉफिट बुकिंग की है. मैं आपको एक ट्रेड और करके दिखा देता हूँ. जैसे कि अभी मुझे लग रहा है कि ये नीचे जाएगा, तो मैं नीचे के एरो पे क्लिक कर देता हूँ और फिर से वेट करता हूँ 5 सेकंड का, क्योंकि मैंने यहाँ पे 5ST सेलेक्ट कर रखा है. एंड बिंगो गाइज, आप देख सकते हैं कि मैंने फिर से प्रॉफिट बुकिंग की है. तो इस तरीके से आप भी ट्रेड करके आसानी से इसके ऊपर पैसे अर्न कर सकते हैं. और गाइस यार, अगर आपको ऐसा लगता है कि मुझे तो ट्रेडिंग करना आता ही नहीं है, मैं कैसे करूंगा, तो इसके अंदर आपको एक डेमो अकाउंट भी मिल जाता है, जिसके अंदर आपको $10,000 तक मिल जाते हैं, जिससे कि आप ट्रेडिंग करना सीख सकते हैं. साथ साथ बिनोमो पे अभी एक टूर्नामेंट भी चल रहा है 1v1, जिसके अंदर आप जो है दूसरे ट्रेडर्स को कंपेयर कर सकते हैं. और साथ साथ इसके अंदर आपको कई सारे पॉइंट्स भी मिलते हैं और इसके अंदर आपको कई सारे गिफ्ट्स भी मिल जाते हैं. तो गाइस यार, नीचे डिस्क्रिप्शन के अंदर मैंने सिंपली बिनोमो का लिंक दे दिया है, जहां से आप रजिस्ट्रेशन कर सकते हैं. तो अभी के अभी नीचे डिस्क्रिप्शन में जाइए, लिंक पे क्लिक कीजिए, रजिस्ट्रेशन कीजिए और ट्रेडिंग करके पैसे अर्न करना शुरू कीजिए. We never go back home. ಗೈಸ್, ನಮ್ಮ ಫ್ರೇಮ್ ಈಗ ಫೈನಲಿ ಈಗ ಅದು ರೆಡಿ ಆಗ್ಬಿಟ್ಟಿದೆ. ಓಯ್, ತಗೊಂಡ್ ಬನ್ನಿ.
ಗೈಸ್ ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ವಾ? ಈಗ ಹಿಂಗ್ ಮಾಡಿದೀವಲ್ಲ, ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ಆಕ್ಚುಲಿ ನಂಗೂ ಅರ್ಥ ಆಗ್ತಾ ಇಲ್ಲ. ನನ್ಗಂತೂ ತಲೆ ಕೆಟ್ಟು ಫುಲ್ ಬ್ಲಾಂಕ್ ಆಗಿ ಹೋಗ್ಬಿಟ್ಟಿದೆ. ಇದನ್ನ ನೋಡಿ, ಇದು ಎಷ್ಟು ದೊಡ್ಡದಾಗಿದೆ ಅಂತ. ಮತ್ತೆ ಇದನ್ನ ನಾವು ಆ ಕೆರೆ ಇದೆಯಲ್ಲ ಅಲ್ಲಿಗೆ ಹೋಗಿ ಫಿಟ್ ಮಾಡ್ಬೇಕು. ಆದ್ರೆ ಗೈಸ್ ಈಗ ಸಮಸ್ಯೆ ಏನು ಅಂತಂದ್ರೆ, ಇದನ್ನ ಈಗ ಇಲ್ಲಿಗೆ ತಗೊಂಡು ಹೋಗೋದು ಹೆಂಗೆ ಅಲ್ಲಿ ತನಕ? ಇದು ತುಂಬಾ ದೊಡ್ಡ ಇದೆ ನೋಡಿ ಇಲ್ಲಿ. ಸರಿ, ಟ್ರೈ ಮಾಡೋಣ. ಮೊದಲು ಅಲ್ಲಿಗೆ ತಗೊಂಡು ಹೋಗೋಣ. 1 2 3 ಬರ್ಲಿ ತಗೊಂಡ್ ಬನ್ನಿ. ಬನ್ನಿ ಆರಾಮಾಗಿ ಬನ್ನಿ. ನಿಧಾನ ಸಾಗುತ್ತೆ. ಆರಾಮಾಗಿ ನಿಧಾನ. ಪಾಸ್ ಆಗಿ ಹೋಗ್ಲಿ. ಬರ್ಲಿ. ಗೈಸ್ ಫೈನಲಿ ಹಂಗು ಹಿಂಗು ಮಾಡಿ ನಾವು ಫ್ರೇಮ್ ನ ಇಲ್ಲಿ ತನಕ ತಂದ್ಬಿಟ್ವಿ. ಹಂಗೆ ಎತ್ತು ಮುಂದೆ ಬರ್ಲಿ. ಬನ್ನಿ. ಇನ್ನೊಂದ್ ಸ್ವಲ್ಪ ಎತ್ತು. ಇನ್ನೊಂದ್ ಸ್ವಲ್ಪ ಇನ್ನು ಮುಂದೆ. ಸಾಕು ಇಲ್ಲ ಇಡು. ಗೈಸ್ ಇದ್ರಲ್ಲಿ ಯಾವ್ದೇ ರೀತಿ ಮೂವಿಂಗ್ ಪಾರ್ಟ್ ಇಲ್ಲ. ಜೊತೆಗೇನೆ ನಾವು ಇದನ್ನ ಲೇಕ್ ಒಳಗಡೆ ಫಿಟ್ ಮಾಡ್ಬೇಕು. ಇಲ್ಲಿ ಕಾಣ್ತಿದೆಯಲ್ಲ, ಈ ಲೇಕ್ ಒಳಗಡೆ ಅಲ್ಲಿ ಇದು ಆಟೋಮ್ಯಾಟಿಕ್ ಆಗಿ ಕೆಲಸ ಮಾಡುತ್ತೆ. ಇದು ಹೆಂಗೆ ಕೆಲಸ ಮಾಡುತ್ತೆ ಅಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಆದ್ರೆ ಇದಕ್ಕೋಸ್ಕರ ನಂಗೆ ಇನ್ನೂ ಒಂದಷ್ಟು ಐಟಮ್ಸ್ ಬೇಕು. ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಬಾಯ್ಸ್ ಕೇಳಿ ಇಲ್ಲಿ, ನಂಗೆ ಆಂಕರ್ಸ್ ಬೇಕು, ಟ್ಯೂಬ್ ಬೇಕು, ಮತ್ತೆ ಇದಕ್ಕೆ ಒಂದು ಜುಗಾಡ್ ಮಾಡಿದ್ವಲ್ಲ ಅದು ಬೇಕು, ಹಗ್ಗ ಬೇಕು, ಮತ್ತೆ ನೀರನ್ನ ಕಲೆಕ್ಟ್ ಮಾಡೋಕೆ ಏನೇನ್ ಬೇಕೋ ಅದು ಹೋಗಿ ತಗೊಂಡ್ ಬನ್ನಿ. ಗೈಸ್ ಟ್ಯೂಬ್ ಇದು ಬೇಕಾಗುತ್ತೆ. ಭಯಂಕರ ರೆಡಿ ಆಯ್ತು. ಬನ್ನಿ. ಇದು ಹಗ್ಗ, ಇದು ಟೇಪ್. ಗೈಸ್ ಕಾಲು ತಿನ್ಬೇಕಾಗುತ್ತೆ ನೋಡಿರಿ. ಗೈಸ್ ಫೈನಲಿ ಇವರು ಬಂದ್ಬಿಟ್ರು. ಎಲ್ಲ ತಂದಿದ್ದಾರೆ. ಬರ್ಲಿ. ಗೈಸ್ ಈಗ ಎಲ್ಲಾ ಸಾಮಾನು ಬಂದ್ಬಿಟ್ಟಿದೆ. ಈಗ ಫಟಾಫಟ್ ಅಂತ ಈ ಮೆಷಿನ್ ನ, ಈ ಪ್ಯೂರಿಫೈಯರ್ ನ ಕಂಪ್ಲೀಟ್ ಮಾಡ್ತೀವಿ. ಗೈಸ್ ಮೊದಲು ನಾನು ಇದನ್ನ ಕಂಪ್ಲೀಟ್ ಮಾಡ್ತೀನಿ, ಮತ್ತೆ ಆಮೇಲೆ ಹೇಳ್ತೀನಿ ಇದು ಹೆಂಗೆ ಕೆಲಸ ಮಾಡುತ್ತಂತ. ಗೈಸ್ ಈಗ ದೊಡ್ಡ ಸಮಸ್ಯೆ ಏನಂತಂದ್ರೆ, ಇದ್ರದ್ದು ಸೆಂಟರ್ ಆಫ್ ಗ್ರಾವಿಟಿ ಇದೆಯಲ್ಲ, ಅಂದ್ರೆ ಇಲ್ಲಿ ಅದು ಸರಿಯಾಗಿ ಸೆಂಟ್ರಲ್ ಅಲ್ಲಿ ಇರ್ಬೇಕು. ಅಕಸ್ಮಾತ್ ಅದು ಸೆಂಟ್ರಲ್ ಇಲ್ಲ ಅಂತಂದ್ರೆ ಆವಾಗ ಈ ಒಂದು ವಸ್ತು ಕೆಲಸ ಮಾಡಲ್ಲ. ಅದಕ್ಕೀಗ ಒಂದು ಜುಗಾಡ್ ಮಾಡೋಣ. ಏನ್ ಮಾಡೋಣ ಅಂತಂದ್ರೆ, ಈಗ ಇಲ್ಲಿ ಮೇಲ್ಗಡೆ ನೀರು ತುಂಬಿಸ್ಬಿಡೋಣ. ನೀರು ಕರೆಕ್ಟ್ ಆಗಿ ಇರುತ್ತೆ ಇದ್ರ ಸೆಂಟರ್ ಸ್ಪಾಟ್ ಎಲ್ಲಿ ಅಂತ. ಗೈಸ್ ಈಗ ನೀರು ಹಾಕ್ತೀನಿ ಇದಕ್ಕೆ. ಗೈಸ್ ನೀವು ನೋಡ್ಬೋದು ಇದ್ರದ್ದು ಸೆಂಟರ್ ಸ್ಪಾಟ್ ಅಲ್ಲಿದೆ. ಸ್ವಲ್ಪ ಈ ಕಡೆ ಎಳಿಬೇಕಾಗುತ್ತೆ ಸೆಂಟರ್ನ. ಗೈಸ್ ನೀವು ಕಪ್ಪು ಮೋಡ ಹೆಂಗಿರುತ್ತೆ ನೋಡಿದೀರಾ? ಅಲ್ಲಿ ನೋಡಿ ಕಪ್ಪು ಮೋಡ. ಇಲ್ಲೊಳ್ಳೆ ಭಯಂಕರವಾಗಿ ಚೇಂಜ್ ಆಗ್ಬಿಟ್ಟಿದೆ ವೆದರ್. ಗೈಸ್ ಅಲ್ಲಿ ನೋಡಿ ಹೆಂಗ್ ಕವರ್ ಆಗ್ಬಿಟ್ಟಿದೆ. ಸಕ್ಕತ್ತಲ್ಲ. ಓಯ್ ಓಡೋಗಿ ಜೀವ ಉಳಿಸ್ಕೊಳ್ಳಿ. ರಾಕ್ಷಸ ಬರ್ತಿದ್ದಾನೆ, ಕಪ್ಪು ರಾಕ್ಷಸ. ಅವ್ರು ಬರ್ಲಿ ಅಂತಿದ್ದಾರೆ. ಊಟ ಬಂತ ನಮ್ಗೆ ಗೈಸ್? ಗೈಸ್ ಯಾಕೋ ಮಳೆ ಬರೋ ತರ ಸಂಭವ ಕಾಣ್ತಾ ಇದೆ. ಛತ್ರಿ ಬೇಕೇ ಬೇಕು ಇವಾಗ. ಈ ಛತ್ರಿನೂ ಕೆಲ್ಸಕ್ಕೆ ಬರಲ್ಲ. 1 2 ಓಯ್ ಇದನ್ನ ಬೆಂಡ್ ಮಾಡಿ. ಗೈಸ್ ಈ ನೀರ್ನ ಖಾಲಿ ಮಾಡ್ಬೇಕು. ಮಳೆ ನೀರಿದು. 1 2 3 4 ಇನ್ನು ಗೈಸ್ ಇಲ್ಲಿ ನೋಡಿ, ನಮ್ಮ ಮೆಷಿನ್ ಕೆಲಸ ಮಾಡೋಕೆ ಶುರು ಮಾಡ್ಬಿಟ್ಟಿದೆ. ವಾಟರ್ ಫಿಲ್ಟರ್ ಆಗ್ತಿದೆ ನೋಡಿ. ಇಲ್ಲಿ ಫಿಲ್ಟರ್ ಆಗಿರೋ ನೀರು ಇಲ್ಲಿ ಸ್ಟೋರ್ ಆಗ್ತಿದೆ ನೋಡಿ. ಇಲ್ಲಿ
ಗೈಸ್ ಇವತ್ತು ಯಾಕೋ ತುಂಬಾ ಮಳೆ ಬರ್ತಿದೆ. ಇವತ್ತು ಇದನ್ನ ಕಂಪ್ಲೀಟ್ ಮಾಡಕ್ ಆಗಲ್ಲ, ನಾಳೆ ಇದನ್ನ ಕಂಪ್ಲೀಟ್ ಮಾಡ್ತೀವಿ. ಇವತ್ತು ಆಗಲ್ಲ ಇದು. ಐ ಆಮ್ ರಿಯಲಿ ಸಾರಿ ಗೈಸ್. The next day. ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಎಷ್ಟು ಸಕ್ಕತ್ತಾಗಿ ಬಿಸಿಲು ಬಂದಿದೆ. ಸೊ ಇವತ್ತು ನಮ್ಮ ಪ್ರಾಜೆಕ್ಟ್ ನ ಫೈನಲಿ ಪೂರ್ತಿ ಕಂಪ್ಲೀಟ್ ಮಾಡ್ತೀವಿ. ಮತ್ತೆ ಇವತ್ತೇ ಇದನ್ನ ವರ್ಕಿಂಗ್ ಗೆ ನಿಲ್ಲಿಸ್ಬಿಡ್ತೀವಿ. ಗೈಸ್ ನೀವೇ ನೋಡಿದ್ರೆ ನಿನ್ನೆ ಎಷ್ಟು ಮಳೆ ಬಂತಂದ್ರೆ ಬೆಂಡ್ ಮಾಡಿಟ್ಟಿದ್ಯಾ, ಆದ್ರೂ ಇಲ್ಲಿ ನೀರು ನಿಂತಿದೆ ನೋಡಿ. ಸೊ ಇವತ್ತು ಟೈಮ್ ವೇಸ್ಟ್ ಎಲ್ಲ ಏನಿಲ್ಲ, ಇವತ್ತು ಪೂರ್ತಿ ಮಾಡೇ ಮಾಡ್ತೀವಿ ಏನೇ ಆದ್ರೂ. ಇವತ್ತು ನಾವು ಸೆಂಟರ್ ಆಫ್ ಗ್ರಾವಿಟಿ ನೋಡೋದಕ್ಕೆ ನಾವು ಈ ಜುಗಾಡ್ ಮಾಡಿದೀವಿ ಇಲ್ಲಿ. ಇದರಿಂದ ಇದ್ರ ಸೆಂಟರ್ ಆಫ್ ಗ್ರಾವಿಟಿ ಮಧ್ಯದಲ್ಲೇ ಇರುತ್ತೆ, ಇಲ್ಲಾಂದ್ರೆ ಪಾಲಿಥಿನ್ ಎಳಿತಾ ಆ ಕಡೆ ಹೋಗ್ಬಿಡುತ್ತೆ. ಗೈಸ್ ಇಲ್ಲಿಗೆ ಫೈನಲಿ ನಮ್ಮ ಪ್ರಾಜೆಕ್ಟ್ ಏನಿದೆ ಅದು ಹೆಚ್ಚು ಕಮ್ಮಿ ಕಂಪ್ಲೀಟ್ ಆಗ್ಬಿಟ್ಟಿದೆ. ಸರಿ ಬನ್ನಿ ಇದನ್ನ ಕೆರೆ ಹತ್ರ ತಗೊಂಡೋಗೋಣ, ಮತ್ತೆ ಆಮೇಲೆ ಇದ್ರ ಟೆಸ್ಟಿಂಗ್ ಶುರು ಮಾಡ್ತೀವಿ. ಗೈಸ್ ನೋಡ್ಬೋದು ನೀವು ಇದ್ರ ಸೈಜ್ ಎಷ್ಟು ದೊಡ್ಡದಾಗಿದೆ. 4 ಕಡೆಯಿಂದ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಇದು ಎಷ್ಟು ದೊಡ್ಡದಾಗಿದೆ ಅಂತ. ಬನ್ನಿ ಗೈಸ್ ಬನ್ನಿ, ನಿಮ್ಗೆ ಸಿಂಪಲ್ ಆಗಿ ಇದ್ರದ್ದು ವರ್ಕಿಂಗ್ ಹೆಂಗೆ ಅಂತ ಹೇಳ್ಕೊಡ್ತೀನಿ. ಎತ್ತಿ ಒಂದ್ ಕಡೆ ಎತ್ತಿ ಬನ್ನಿ ಗೈಸ್, ನಿಮ್ಗೆ ಒಳಗಡೆ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಗೈಸ್, ಇದು ನಮ್ಮ ಸೋಲಾರ್ ಪವರ್ಡ್ ವಾಟರ್ ಫಿಲ್ಟರ್. ನೋಡಿ ಇದರಲ್ಲಿ ತುಂಬಾ ರಾಕೆಟ್ ಸೈನ್ಸ್ ಏನೂ ಇಲ್ಲ. ಇದರಲ್ಲಿ ನಾವು ಆವಿಯಾಗೋ ಪ್ರೋಸೆಸ್ ಇದೆಯಲ್ಲ ಅದನ್ನ ಯೂಸ್ ಮಾಡ್ತೀವಿ ಸ್ವಚ್ಛ ನೀರನ್ನ ಶೇಖರಿಸೋಕೆ. ನಾವು ಇದರಲ್ಲಿ ಇಷ್ಟು ದೊಡ್ಡ ಸ್ಟ್ರಕ್ಚರ್ನ ನೀರಿನ ಒಳಗಡೆ ಕೆರೆ ಒಳಗಡೆ ಇಳಿಸ್ತೀವಿ. ಅದಾದ್ಮೇಲೆ ಆ ಹೀಟ್ ಇಂದಾಗಿ ನೀವು ನೋಡ್ಬೋದು ಇಲ್ಲಿ ಒಳಗಡೆ ಸಿಕ್ಕಾಪಟ್ಟೆ ಹೀಟ್ ಇದೆ ಇಲ್ಲಿ. ಅದು ಗ್ರೀನ್ ಹೌಸ್ ಎಫೆಕ್ಟ್ ಇಂದಾಗಿ ಒಳಗಡೆ ಹೀಟ್ ಹಿಂಗೆ ಜಾಸ್ತಿ ಆಗುತ್ತೆ. ಮತ್ತೆ ಒಳಗಡೆ ಇರೋ ನೀರು ಅದು ಇವಾಪರೇಟ್ ಆಗುತ್ತೆ. ಮತ್ತೆ ಇವಾಪರೇಟ್ ಆಗ್ಬಿಟ್ಟು ಮೇಲ್ಗಡೆ ಸೀದಾ ಮೇಲ್ ಬಂದು ಇಲ್ಲಿ ಸ್ಟಾಕ್ ಆಗುತ್ತೆ, ಇಲ್ಲಿ ಶೇಖರಣೆ ಆಗುತ್ತೆ. ಮತ್ತೆ ಇಲ್ಲಿ ತಣ್ಣನ್ ಗಾಳಿ ಇರುತ್ತೆ ಹೊರಗಡೆದು, ಸೊ ಅದು ಹನಿಯಾಗಿ ಬದಲಾಗುತ್ತೆ. ಮತ್ತೆ ಆಮೇಲೆ ಸೀದಾ ಇಲ್ಲಿಂದ ಹರ್ಕೊಂಡು ಆ ನೀರು ಇದ್ರದ್ದು ಒಳಗಡೆ ಬಂದ್ಬಿಡುತ್ತೆ. ಮತ್ತೆ ಅದಾದ್ಮೇಲೆ ನಾವು ಅದನ್ನ ಕಲೆಕ್ಟ್ ಮಾಡ್ತೀವಿ. ಸೊ ಐಡಿಯಾ ಇರೋದು ಇಷ್ಟೇ ಇಲ್ಲಿ. ಈಗ ಇದು ನಿಜವಾಗ್ಲೂ ಕೆಲಸ ಮಾಡುತ್ತೋ ಅಥವಾ ಇಲ್ವೋ ಅದ್ ನಂಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಮತ್ತೆ ಇದನ್ನ ಇಷ್ಟು ದೊಡ್ಡದಾಗಿ ಮಾಡಿರೋ ಕಾರಣ ಇಷ್ಟೇ, ನಮಗ್ ಸ್ವಲ್ಪ ಜಾಸ್ತಿ ನೀರ್ ಸಿಗ್ಲಿ. ಎತ್ತಿ ಹೊರಗಡೆ ಕರ್ಕೊಳ್ಳಿ ನನ್ನ. ಗೈಸ್ ನೀವು ನೋಡ್ಬೋದು ಇಲ್ಲಿ ನೀರು ಶೇಖರಣೆ ಆಗುತ್ತೆ. ಇಲ್ಲಿ ಒಂದು ಪೈಪ್ ಇದೆ, ಇಲ್ಲಿಂದ ಬರುತ್ತೆ ಹಿಂಗೆ ಹೊರಗಡೆ ಬರುತ್ತೆ. ಸೊ ಇದರಲ್ಲಿ ನಾವು ಆ ಸ್ವಚ್ಛ ನೀರನ್ನ ಶೇಖರಣೆ ಮಾಡ್ತೀವಿ. ಮತ್ತೆ ನಿಮ್ಗಂತೂ ಇದು ಗೊತ್ತೇ ಇರುತ್ತೆ, ನೀರು ಐಸ್ ಆದ್ಮೇಲೆ ಶುದ್ಧ ಆಗುತ್ತೆ. ಅದ್ರಲ್ಲಿ ಏನ್ ಗಲೀಜಿರುತ್ತೋ ಅದೆಲ್ಲ ಕೆಳಗಡೆನೆ ಉಳಿದ್ ಬಿಡುತ್ತೆ. ಸೊ ಗೈಸ್ ನಿಮ್ಗೆ ಗೊತ್ತಾಗುತ್ತೆ ಇದನ್ನೇನಾದ್ರೂ ನಾವು ನೀರಿಗೆ ಹಾಕಿದ್ರೆ ಇದು ಮುಳುಗೋದಿಲ್ಲ, ಅದಕ್ಕೋಸ್ಕರ ನಾವೊಂದು ಜುಗಾಡ್ ಮಾಡಿದೀವಿ. ಎತ್ತು ಇಲ್ಲಿ ನೋಡಿ ಈ ತರದಲ್ಲಿ. ಈಗ ಇದೇ ತರ 4 ಟ್ಯೂಬ್ಗಳನ್ನ ನಾವು 4 ಕಡೆ ಹಾಕ್ತಿವಿ. ಮತ್ತೆ ಆಮೇಲೆ ಇದನ್ನ ಕೆರೆಗೆ ತಗೊಂಡು ಹೋಗ್ತೀವಿ. ಎತ್ತಣ ಇದನ್ನ ಮತ್ ನೀರಿಗೆ ತಗೊಂಡು ಹೋಗೋಣ. ಎತ್ತಿ ಹೋಗಿ, ಹಂಗೆ ಎತ್ಕೊಂಡು ಹೋಗಿ, ಮುಂದೆ ಹೋಗ್ಲಿ. ಜೈ ನಿಧಾನ. ಹಾ ಬಿಡು ನೀರಲ್ಲಿ ಬಿಡು ಹಂಗೆ. ಹಾ ಬರ್ಲಿ. ನಿಲ್ಸು ನಿಧಾನ. ಗೈಸ್ ನಾವು ಫೈನಲಿ ವಾಟರ್ ಪ್ಯೂರಿಫೈಯರ್ ನ ನೀರಿಗೆ ಇಳಿಸ್ಬಿಟ್ಟಿದೀವಿ. ನೀವು ನೋಡ್ಬೋದು ಈಗ ಇದು ನೀರಿನ ಮಧ್ಯದಲ್ಲಿದೆ. ಇನ್ನು ಒಂದ್ ಕೆಲಸ ಬಾಕಿ ಇದೆ, ಇಲ್ಲಿ ಬನ್ನಿ ಇಲ್ಲಿ ತೋರಿಸ್ತೀನಿ. ಇದನ್ನ ಈಗ ಏರ್ ಟೈಟ್ ಮಾಡ್ಬೇಕು, ಅಂದ್ರೆ ಒಳಗಡೆ ಇರೋ ಶಾಖ ಅದು ಎಸ್ಕೇಪ್ ಆಗ್ಬಾರ್ದು ಇದರಿಂದ. ಈ ಪಾಲಿಥಿನ್ ಇದೆಯಲ್ಲ ಇದನ್ನ ನೀರಿನ ಒಳಗಡೆ ಇಳಿಸ್ತೀವಿ, ಅಂದ್ರೆ ಪಾಲಿಥಿನ್ ನೀರಲ್ಲಿ ಕವರ್ ಆಗುತ್ತೆ. ಸೊ ಗಾಳಿ ಹೋಗೋದಕ್ಕೆ ಎಲ್ಲೂ ಕೂಡ ಜಾಗ ಇರೋದಿಲ್ಲ. ಗೈಸ್ ಈಗ ನೀವು ನೋಡ್ಬೋದು ಇಲ್ಲಿ ಎಲ್ಲದೂ ಕೂಡ ನೀರಿನ ಒಳಗಡೆನೆ ಇದೆ. ಗೈಸ್ ಇಲ್ಲೂ ನೀವು ನೋಡ್ಬೋದು ಇದು 4 ಕಡೆಯಿಂದ ಪ್ಯಾಕ್ಡ್ ಆಗಿದೆ. ಇಲ್ಲೂ ಕೂಡ ನೀರ್ ತುಂಬಿದೆ, ಸೊ ಗಾಳಿ ಒಳಗಡೆ ಹೋಗೋದಿಲ್ಲ. ಗೈಸ್ ನೀವು ನೋಡ್ಬೋದು ನಾನೀಗ ನಮ್ ಪ್ಯೂರಿಫೈಯರ್ ನ ಒಳಗಡೆ ಇದ್ದೀನಿ. ಮತ್ತೆ ನೀವು ನೋಡ್ಬೋದು ಒಳಗಡೆ ಸಿಕ್ಕಾಪಟ್ಟೆ ಶಾಖ ಇದೆ ಈಗ. ಮತ್ತೆ ಮಾತು ಎಕೋ ಆಗ್ತಿದೆ ನೋಡಿ. ಹಲೋ. ಮತ್ತೆ ನೀವು ನೋಡ್ಬೋದು ಈ ನೀರ್ ಇದೆಯಲ್ಲ ಇಲ್ಲಿ, ಇದು ಬೇಸಿಕಲಿ ಇವಾಪರೇಟ್ ಆಗುತ್ತೆ, ಈ ಪಾಲಿಥಿನ್ ಮೇಲೆ ಸ್ಟೋರ್ ಆಗುತ್ತೆ. ಮತ್ತೆ ಇಲ್ಲಿಂದ ಹರ್ಕೊಂಡ್ ಬಂದು ಸೀದಾ ನಮ್ಮ ಇದ್ರ ಒಳಗಡೆ ಬೀಳುತ್ತೆ. ಅದಾದ್ಮೇಲೆ ಇಲ್ಲಿ ಪೈಪ್ ಇದೆಯಲ್ಲ ಇದರಿಂದ ಕಲೆಕ್ಟ್ ಮಾಡ್ಬೋದು. ಅದ್ ಬಿಟ್ರೆ ನೀವು ನೋಡ್ಬೋದು ಇಲ್ಲಿ ಸಖತ್ತಾಗಿದೆ ಇಲ್ಲಿ ಒಳಗಡೆ, ಇಲ್ಲಿ ನೋಡಿ. ಮತ್ತೆ ಇದು ಪೂರ್ತಿ ಸೋಲಾರ್ ಪವರ್ಡ್, ಅಂದ್ರೆ ಸೂರ್ಯನ ಶಾಖದಿಂದ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು ಇಲ್ಲಿ ಯಾವ್ದು ಕರೆಂಟ್ ನ ಯೂಸ್ ಮಾಡಿಲ್ಲ ಅಥವಾ ಬೇರೆ ಯಾವ್ದ್ರದ್ದು ಕೂಡ, ಇಲ್ಲಿ ಕೇವಲ ಶಾಖ. ಸರಿ ಗೈಸ್ ಇದನ್ನ ತಳ್ಕೊಂಡು ಸೀದಾ ಮಧ್ಯ ತನಕ ತಗೊಂಡು ಹೋಗೋಣ, ಹಗ್ಗ ಕಟ್ಟೋಣ ಇದಕ್ಕೆ, ಬನ್ನಿ.
ಗೈಸ್ ನಾವ್ ಇದನ್ನ ಸೆಟ್ ಮಾಡ್ಬಿಟ್ಟಿದೀವಿ. ಈಗ ನೀರು ಫಿಲ್ಟರ್ ಆಗೋಕೆ ಎಷ್ಟೊತ್ತು ಬೇಕು ನಂಗಂತೂ ಗೊತ್ತಿಲ್ಲ. ಅಲ್ಲಿವರೆಗೂ ಲೆಟ್ಸ್ ಸಿ, ವೇಟ್ ಅಂಡ್ ವಾಚ್. ಗೈಸ್ ನಾವು ವಾಟರ್ ಫಿಲ್ಟರ್ನ, ಸೋಲಾರ್ ಪವರ್ ವಾಟರ್ ಫಿಲ್ಟರ್ನ ನೀರಲ್ಲಿ ಒಂದ್ ಕಡೆ ಫಿಕ್ಸ್ ಮಾಡ್ಬಿಟ್ಟಿದೀವಿ. ಇದರಲ್ಲಿ ಒಂದು ಕೆಟ್ಟ ವಿಷಯ ಏನಂತಂದ್ರೆ ಇದು ಸ್ವಲ್ಪ ಸ್ಲೋ, ಸ್ವಲ್ಪ ಅಲ್ಲ ಸ್ವಲ್ಪ ಜಾಸ್ತಿನೇ ಸ್ಲೋ ಇದು. ಸೊ ನಂಗೆ ಗೊತ್ತಿಲ್ಲ ಎಷ್ಟು ತನಕ ವೇಟ್ ಮಾಡ್ಬೇಕಂತ. ಇಲ್ಲಿ ನೀರು ಆವಿಯಾಗಿ ಹನಿಯಾಗಿ ಮತ್ತೆ ನಾವು ನೀರು ಕುಡಿಯೋಕೆ 1 ಗಂಟೆ 2 ಗಂಟೆ 3 ಗಂಟೆ. ಈಗ ಟೈಮ್ ಎಷ್ಟಂದ್ರೆ 2 ಗಂಟೆ, ಸಂಜೆ ತನಕ ಟೈಮ್ ಇದೆ. ಲೆಟ್ಸ್ ಸಿ. ಗುಡ್ ಮಾರ್ನಿಂಗ್ ಗಾಯ್ಸ್. ನಿನ್ನೆ ರಾತ್ರಿಯಿಂದ ನಮ್ಮ ಜುಗಾಡ್ ಏನಿದೆಯಲ್ಲ ಅದನ್ನ ಅಲ್ಲೇ ಇಟ್ಟಿದೀವಿ. ಆದ್ರೆ ನನಗ್ ಗೊತ್ತಿಲ್ಲ ಅದ್ರೊಳಗಡೆ ನೀರ್ ಶೇಖರಣೆ ಆಗಿದೆಯೋ ಅಥವಾ ಇಲ್ವೋ ಅಂತ. ನಾನಂತೂ ನಿಜವಾಗ್ಲೂ ತುಂಬಾ ಎಕ್ಸೈಟ್ ಆಗ್ಬಿಟ್ಟಿದೀನಿ. ಮತ್ ನಂಗೆ ಕಾಯಕ್ಕಂತೂ ಆಗ್ತಾ ಇಲ್ಲ, ತುಂಬಾನೇ ಕಷ್ಟಪಟ್ಟಿದ್ವಿ ಇದಕ್ಕೋಸ್ಕರ. ಸೊ ಬೇಗ ಹೋಗ್ತೀವಿ ಮತ್ ನೋಡ್ತೀವಿ. ಕೊಡಿಲಿ ಗೈಸ್. ಒಂದ್ ವಿಷಯ ಜನಗಳು ನನ್ನ ಹತ್ರ ಯಾವಾಗ್ಲೂ ಹೇಳ್ತಾರೆ, ಏನು ಅಂತಂದ್ರೆ ಗುರು ನೀನು ಲಕ್ಸ್ ಕೋಚ್ ಇದು ಫುಲ್ ಪ್ರಮೋಷನ್ ಮಾಡ್ತೀಯ ಅಂತ. ನೋಡಿ ನಾನು ಇವತ್ತು ಅದನ್ನೇ ಹಾಕೊಂಡಿದ್ದೀನಿ. ಇದ್ರದ್ದು ರೀಸನ್ ಹೇಳ್ಬಿಡ್ತೀನಿ ನಾನು ಇವತ್ತು. ನೋಡಿ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಹೊತ್ತು ನೀರಲ್ಲೇ ಇರ್ಬೇಕಾಗುತ್ತೆ ಒಳಗಡೆನೆ. ನೀವೇನಾದ್ರೂ ತುಂಬಾ ಜಾಸ್ತಿ ಬಟ್ಟೆ ಹಾಕೊಂಡ್ರೆ ಅಥವಾ ಹೆವಿ ಬಟ್ಟೆ ಹಾಕೊಂಡ್ರೆ, ಪೈಜಾಮ ಯಾವ್ದಾದ್ರು ಪ್ಯಾಂಟ್ ಏನಾದ್ರು, ಅವಾಗ ನಿಮ್ಗೆ ಸ್ವಿಮ್ ಮಾಡೋಕ್ಕಾಗಲ್ಲ ಜಾಸ್ತಿ. ಸೊ ಇದೇ ಕಾರಣ ನಾವು ತುಂಬಾ ಹೊತ್ತು ಕಂಫರ್ಟಬಲಿ ಅಂಡರ್ವೇರ್ ಅಲ್ಲೇ ಇರ್ತೀವಿ ನಾವು ಜಾಸ್ತಿ. ಯಾಕಂದ್ರೆ ಇದರಿಂದ ಸ್ವಿಮ್ಮಿಂಗ್ ಅಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ, ಮತ್ತೆ ಮುಳುಗೋ ಅಪಾಯ ಕೂಡ ತುಂಬಾ ಕಮ್ಮಿ ಇರುತ್ತೆ. ಬನ್ನಿ ನಿಮ್ಮನ್ ಕರ್ಕೊಂಡು ಹೋಗ್ತೀನಿ ಅಲ್ಲಿ ತನಕ, ಮತ್ ನೋಡೋಣ ನೀರು ಶೇಖರಣೆ ಆಗಿದೆಯೋ ಇಲ್ವೋ ಅಂತ. ಗೈಸ್ ಏನಂದ್ರೆ ನಮ್ಮ ಸಿಸ್ಟಮು ಬಿಸಿಲಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಆದ್ರೆ ಅದರರ್ಥ ಖಂಡಿತ ಅಲ್ಲ ಇದು ಬರೀ ಬಿಸಿಲಿದ್ರೆ ಮಾತ್ರ ಕೆಲಸ ಮಾಡುತ್ತೆ ಅಂತ. ಅಂದ್ರೆ ನೀರು ಶೇಖರಣೆ ಆಗುತ್ತೆ ಅಂತ, ಆವಿ ಆಗುತ್ತೆ ಅಂತ ನೀರು. ನೀವು ರಾತ್ರಿ ಬಟ್ಟೆ ಒಣಗಾಕ್ತೀರಾ, ಅದು ಒಣಗುತ್ತೆ. ಕೈ ನೆನೆಸ್ಕೋತೀರಾ, ಅದು ಕೂಡ ಒಣಗುತ್ತೆ. ಸೊ ನೀರು ರಾತ್ರಿ ಕೂಡ ಇವಾಪರೇಟ್ ಆಗುತ್ತೆ. ಏನಂದ್ರೆ ಸ್ವಲ್ಪ ಬಿಸಿಲಿದ್ದಾಗ ಬೇಗ ತುಂಬಾ ಫಾಸ್ಟ್ ಆಗಿ ಆಗುತ್ತೆ. ಬನ್ನಿ ಗೈಸ್ ಹೋಗೋಣ. ಬಂದ್ಬಿಟ್ವಿ ಈಗ ಇದ್ರ ಹತ್ರ ನಾವು. ಗೈಸ್ ನೀವು ನೋಡ್ಬೋದು ನಾವು ನೆನ್ನೆ ಹೇಗಿಟ್ಟಿದ್ವೋ ಹಾಗೆ ಇದೆ. ಇನ್ನು ನಾವು ರಾತ್ರಿ ಎಲ್ಲಿಗೆ ಬಿಟ್ಟಿದ್ವಿ ಅಲ್ಲ, ಇದು ಅಲ್ಲೇನೆ ಇದೆ ಇನ್ನು. ಗೈಸ್ ಓಯ್ ನೀರ್ ಬಂದಿದೆ. ಗೈಸ್ ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು. ಇಲ್ಲಿ ನೋಡಿ ಗೈಸ್, ನೀವು ನೋಡ್ಬೋದು ಇಲ್ಲಿ 4 ಕಡೆ ಇದ್ರದ್ದು ಮಂಜಾದಂಗಿದೆ. ಇಲ್ಲಿ ನೋಡಿ 4 ಕಡೆ ನೋಡಿ, ಇಲ್ಲಿ ಹನಿ ಹನಿ ಕಟ್ಟಿದೆ ಇಲ್ಲಿ, ಮತ್ತೆ ನೀರು ಆವಿಯಾಗಿದೆ ನೋಡಿ. ಇಲ್ಲಿ ನೋಡಿ ಇಷ್ಟೇ. ಇಲ್ಲಿ ನೋಡಿ ಗೈಸ್, ಇದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಮತ್ತೆ ಇಲ್ಲಿ ನೋಡಿ ಪೂರ್ತಿ ಪಾಲಿಥಿನ್ ಇದೆಯಲ್ಲ, ಈ ಪೂರ್ತಿ ಪಾಲಿಥಿನ್ ನೀವು ನೋಡ್ಬೋದು ಅಲ್ಲಿ ತುಂಬಾನೇ ನೀರಲ್ಲಿ ಶೇಖರಣೆ ಆಗಿದೆ. ಹಂಗಂತ ಎಷ್ಟು ನೀರು ಕಲೆಕ್ಟ್ ಆದ್ರೂ ಕೂಡ ಇಲ್ಲಿಗೆ ಬರುತ್ತೆ ಅಂತಲ್ಲ, ಹನಿ ಹನಿಯಾಗಿ ಕೆಳಗಡೆ ಬೀಳ್ತಿದೆ ನೋಡಿ. ನೋಡಿ ಇವಾಪರೇಟ್ ಆಗುತ್ತೆ, ಪಾಲಿಥಿನ್ ಅಲ್ಲಿ ಕೂರುತ್ತೆ, ಮತ್ತೆ ಇದು ಕೆಳಗಡೆ ಬರುತ್ತೆ. ಆದ್ರೆ ನಿಜವಾದ ವಿಷಯ ಇದ್ರದ್ದು ಒಳಗಡೆ ಇದೆ. ಬನ್ನಿ ಒಳಗಡೆ ಹೋಗೋಣ ಮತ್ತೆ ನೋಡೋಣ ಒಳಗಡೆ ನೀರು ಶೇಖರಣೆ ಆಗಿದೆಯೋ ಅಥವಾ ಇಲ್ವಾ ಅಂತ. ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ, ಯಾಕಂದ್ರೆ ನನ್ನ ಹತ್ರ ಕ್ಯಾಮ್ರಾ ಕೂಡ ಇದೆ. ಬೇಡ್ಕೊಳ್ಳಿ ಗೈಸ್, ಏನಂದ್ರೆ ನಮ್ಮ ಪಾತ್ರೆ ಇದೆಯಲ್ಲ ಅಲ್ಲಿ ನೀರು ಶೇಖರಣೆ ಆಗಿರ್ಲಿ. ಆಡಿಯೋ ಕೇಳ್ದೇ ಇರ್ಬೋದು, ಯಾಕಂದ್ರೆ ನಾನು ಈಗ ನೀರೊಳಗಡೆ ಹೋಗ್ತಾ ಇದ್ದೀನಿ. ಆದ್ರೆ ಗೈಸ್ ನಾನು ಒಳಗಡೆ ಹೋಗ್ಬೇಕು ಅಂದ್ರೆ ಈ ಜಾಕೆಟ್ನ ತೆಗಿಬೇಕೀಗ, ಯಾಕಂದ್ರೆ ಇದಿದ್ರೆ ನಾನು ಒಳಗಡೆ ಹೋಗಕ್ಕಾಗಲ್ಲ. 1 2 ಗೈಸ್ ಫೈನಲಿ ಗೈಸ್ ನೀವು ನೋಡ್ಬೋದು ನೀರು ಯಾವ ತರ ಶೇಖರಣೆ ಆಗ್ತಿದೆ ಅಂತ. ನೋಡಿ ಅಲ್ಲಿ ನೋಡಿ ಗೈಸ್. ಗೈಸ್ ನೋಡಿ ಅಲ್ಲಿ ನೀರು ಯಾವ ತರ ಶೇಖರಣೆ ಆಗ್ತಿದೆ ಅಂತ ನೋಡಿ. ಅಲ್ಲಿ ಸ್ವಲ್ಪ ಹರಿದೋಗಿದೆ ಅನ್ಸುತ್ತೆ, ಅಲ್ಲೊಂದು ಹೋಲ್ ಆಗಿದೆ ಅಲ್ಲಿ ಮೇಲ್ಗಡೆ. ಅದು ಬಿಟ್ರೆ ನೀವು ನೋಡ್ಬೋದು ಒಳಗಡೆ ಯಾವ ತರ ಮಂಜು ಕ್ರಿಯೇಟ್ ಆಗಿದೆ ಅಂತ. ಇಲ್ಲಿ ಒಳಗಡೆ ನೋಡಿ, ಇಲ್ಲಿ 4 ಕಡೆ ಫುಲ್ ಮಂಜು ಕ್ರಿಯೇಟ್ ಆಗ್ಬಿಟ್ಟಿದೆ ನೋಡಿ. ಅಲ್ಲಿ ನೋಡಿ ನೀರಿನ ಹನಿ ಬೀಳ್ತಿದೆ ನೋಡಿ. ಅಲ್ಲಿ ನೋಡಿ ಗೈಸ್, ಈಗ ನಂಗಂತೂ ಗೊತ್ತಿಲ್ಲ ಸೆಂಟ್ರಲ್ಲಿ ನೀರು ಶೇಖರಣೆ ಆಗಿದೆಯೋ ಅಥವಾ ಇಲ್ವೋ ಗೊತ್ತಿಲ್ಲ, ನೋಡ್ಬೇಕು. ಆದ್ರೆ ನೋಡಿದ್ರೆ ಅನ್ಸುತ್ತೆ ನೀರು ಬೀಳ್ತಿದೆ ಅಂತ, ಯಾಕಂದ್ರೆ ಅಲ್ಲಿ ನೋಡಿ ನೀರು ಬೀಳ್ತಾ ಇದೆ. ಅಲ್ಲಿ ನೋಡಿ ಮತ್ತೆ ಈಗ ಬಿಸಿಲು ಕೂಡ ತುಂಬಾನೇ ಜಾಸ್ತಿ ಆಗ್ತಿದೆ. ಇಲ್ಲಿ ಬಿಸಿಲು ಜಾಸ್ತಿ ಆದ್ರೆ ಒಳಗಡೆ ಹೀಟ್ ಕೂಡ ತುಂಬಾನೇ ಜಾಸ್ತಿ ಆಗ್ತಿದೆ ಒಳಗಡೆ. ಮತ್ತೆ ಇವಾಪರೇಷನ್ ಸ್ಪೀಡ್ ಕೂಡ ಒಳಗಡೆ ತುಂಬಾನೇ ಜಾಸ್ತಿ ಆಗಿದೆ ನೀರಿಂದ ನೋಡಿ ಇಲ್ಲಿ. ಮತ್ತೆ ಒಳಗಡೆ ತುಂಬಾನೇ ಹೀಟ್ ಇಂದ ಆವಿ ಕ್ರಿಯೇಟ್ ಆಗಿದೆ ನೋಡಿ. ನಿಮ್ಗೆ ಹತ್ರದಿಂದ ತೋರಿಸ್ತೀನಿ, ಇಲ್ಲಿ ನೋಡಿ. ಆದ್ರೆ ಗೈಸ್ ನಾನೊಂದು ತಪ್ಪು ಮಾಡ್ಬಿಟ್ಟಿದ್ದೀನಿ. ನನ್ನ ಹತ್ರ ಇಲ್ಲಿ ಯಾವ್ದು ವಸ್ತು ಇಲ್ಲ, ಅದರಿಂದ ನಾನು ನಮ್ಮ ಪಾತ್ರೆ ಹತ್ರ ಹೋಗ್ಬಿಟ್ಟು ನೋಡೋ ಹಂಗೆ ಅದ್ರ ಒಳಗಡೆ ನೀರು ಎಷ್ಟಿದೆ ಅಂತ. ಯಾಕಂದ್ರೆ ನಿಲ್ಲೋದಕ್ಕೆ ಇಲ್ಲಿ ಯಾವ್ದು ಜಾಗ ಇಲ್ಲ ನೋಡಿ ಅಲ್ಲಿ. ಆದ್ರೆ ಮಸ್ತ್ ವಿಷಯ ಏನು ಅಂತಂದ್ರೆ ಇಲ್ಲಿ ನೀರು ಬರ್ತಿದೆ ನೋಡಿ. ಇಲ್ಲಿ ಕಾಣ್ತಿದ್ಯಾ ನೋಡಿ, ಇಲ್ಲಿ ಹನಿ ಹನಿ ಉದುರ್ತಿದೆ. ಗೈಸ್ ನಾನು ಫೋನ್ ನ ಮೇಲೆ ಎತ್ತೀನಿ, ಮತ್ತೆ ನೀವು ನೋಡಿ ನೀರ್ ಇದೆಯಾ ಇಲ್ವಾ ಅಂತ. ಯಾಕಂದ್ರೆ ಇದು ತುಂಬಾನೇ ಮಧ್ಯದಲ್ಲಿದೆ. ಓಕೆನಾ? ಮೇಲ್ ನೋಡಿ ಹೇಳಿ.
ನಾನಿಲ್ಲಿ ಕೆಳಗಡೆ ಪೈಪ್ ಇದೆಯಲ್ಲ ಇದರಿಂದ ನೋಡ್ತೀನಿ. ಸರಿ ಬನ್ನಿ ಹೊರಗಡೆ ಹೋಗೋಣ. ಓ ಈ ಫೋನ್ ಹಿಡ್ಕೋ, ಜಾಕೆಟ್ ಹಾಕೊಂಡಿದ್ಯಲ್ಲ ಹಾಕೊಂಡಿದ್ದೀನಿ. ತಗೋ. ಬನ್ನಿ ಗೈಸ್ ಟ್ಯಾಪ್ ಹುಡ್ಕೋಣ. ಇದ್ರದ್ದು ನಲ್ಲಿ ಇತ್ತಲ್ಲ ಅದೆಲ್ಲಿದೆ ಅಂತ. ನಲ್ಲಿ ಇತ್ತಲ್ಲ ಅದೆಲ್ಲಿದೆ? ಅಲ್ಲಿರುತ್ತೆ. ನೀರಿನ ಒಳಗಡೆ ಹೋಗಿ ತಗೊಂಡ್ ಬರ್ತೀನಿ. ಓಕೆನಾ? ಬಂತು ಬಂತು, ಪೈಪ್ ಬಂತು ಬಂತು, ನಲ್ಲಿ ಸಿಕ್ತು. ಓಕೆ ಗೈಸ್, ಇದೇ ನಂಗೆ ಹೇಳೋದು ಒಳಗಡೆ ನೀರ್ ಶೇಖರಣೆ ಆಗಿದ್ಯೋ ಅಥವಾ ಇಲ್ವೋ. ಇದ್ರ ಪೊಸಿಷನ್ ಇದೆಯಲ್ಲ ಗೈಸ್, ಅದು ಅಲ್ಲಿ ಒಳಗಡೆ ಇದ್ರೆ ಅದಕ್ಕಿಂತ ಕೆಳಗಡೆ ಇರಬೇಕು. ಗ್ರಾವಿಟಿಯಿಂದ ನೀರು ಬರುತ್ತೆ. ಎಷ್ಟು ಟೈಟ್ ಆಗಿದೆ ಇದು. ಏನೂ ಇಲ್ಲ ಇದ್ರಲ್ಲಿ. ಬರುತ್ತೆ ಬಂತು. ನೀರ್ ಬಂದ್ಬಿಡ್ತು ಗೈಸ್. ನೋಡಿ ಇಲ್ಲಿ. ಈಗ ನಂಗಂತೂ ಗೊತ್ತಿಲ್ಲ ಒಳಗಡೆ ಎಷ್ಟು ನೀರಿದೆ ಅಂತ, ಆದ್ರೆ ನೀರಂತೂ ಇದೆ. ನಾನು ಇದನ್ನ ಕುಡ್ದು ನೋಡ್ತೀನಿ. ಸ್ವಲ್ಪ ಮಣ್ಣಿದೆ. ಐ ಥಿಂಕ್ ನಾವ್ ಇದನ್ನ ಹಾಕಿದಾಗ ಇದ್ರೊಳಗಡೆ ಸ್ವಲ್ಪ ಮಣ್ಣೆಲ್ಲ ಇತ್ತೇನೋ. ನಾವ್ ಇದನ್ನ ಕ್ಲೀನ್ ಮಾಡ್ಲಿಲ್ಲ. ಆದ್ರೆ ಇಲ್ಲಿ ಏನಂದ್ರೆ ನೀರು ಸ್ವಲ್ಪ ಬಿಸಿ ಇದೆ, ಮತ್ ಬಂತು. ಆದ್ರೆ ಕ್ಲೀನ್ ಇದೆ. ಇದರಲ್ಲಿ 2 ವಿಷಯ ಕಮ್ಮಿ ಇದೆ. ಒಂದೇನಂದ್ರೆ ಒಳಗಡೆ ಒಂದು ಚಿಕ್ಕ ಹೋಲ್ ಆಗಿದೆ. ಮೋಸ್ಟ್ಲಿ ರಾತ್ರಿ ಗಾಳಿಯಿಂದ ಆಗಿರ್ಬೇಕು. ಅದನ್ನ ಮುಚ್ತೀವಿ. ಮತ್ತೆ ಅದಾದ್ಮೇಲೆ ನಾವು ಈ ಪೈಪ್ ನ ಒಂದ್ಸರಿ ಕ್ಲೀನ್ ಮಾಡ್ತೀವಿ. ಮತ್ತೆ ಅದಾದ್ಮೇಲೆ ಹೆಂಗು ಬಿಸಿಲು ಜಾಸ್ತಿ ಇದೆ, ಇನ್ನೊಂದ್ ಸ್ವಲ್ಪ ವೇಟ್ ಮಾಡ್ತೀವಿ. ಮತ್ತೆ ಅದಾದ್ಮೇಲೆ ಎಷ್ಟು ಹೊತ್ತಿನ ತನಕ ನೀರು ಮತ್ತೆ ಸ್ಟೋರ್ ಆಗುತ್ತೆ. ಗೈಸ್ ಇದನ್ನ ನಾವೀಗ ದಡದ ಹತ್ರ ತಂದ್ಬಿಟ್ಟಿದೀವಿ. ಮತ್ತೆ ಇದನ್ನ ಸ್ವಲ್ಪ ಕ್ಲೀನ್ ಮಾಡ್ಬೇಕು. ಯಾಕಂದ್ರೆ ಇದರಿಂದ ಬರೋ ನೀರ್ನ ಕುಡಿಬೇಕು ನಾವು. ಮೊದಲು ನಾವ್ ಇದನ್ನ ಕ್ಲೀನ್ ಮಾಡಿರ್ಲಿಲ್ಲ, ಮಣ್ಣಿನ ನೀರ್ ಬಂದಿತ್ತು. ಮೊದಲು ಇದನ್ನ ಕ್ಲೀನ್ ಮಾಡ್ತೀವಿ, ಮತ್ತೆ ಆಮೇಲೆ ಅಲ್ಲೇ ಬಿಟ್ಟು ಬರ್ತೀವಿ. ಮತ್ತೆ ವೇಟ್ ಮಾಡ್ತೀವಿ ಶುದ್ಧ ನೀರು ಬರೋದಕ್ಕೆ. ಇನ್ನು ನಾವ್ ಏನ್ ತಿಳ್ಕೊಬೇಕಂದ್ರೆ ಎಷ್ಟು ಹೊತ್ತಲ್ಲಿ ಎಷ್ಟು ನೀರ್ ಸಿಗುತ್ತೆ. ಓಕೆ ಗೈಸ್, ಐ ಥಿಂಕ್ ಇನ್ನು ಇದ್ರಲ್ಲಿ ಬರೋ ನೀರು ಅದು ಫುಲ್ ಕ್ಲೀನ್ ಆಗಿ ಬರುತ್ತೆ. ಈಗ ಇದನ್ನು ವಾಪಸ್ ತಗೊಂಡು ಹೋಗ್ತೀವಿ ಅದೇ ಜಾಗಕ್ಕೆ. ಮತ್ತೆ ವೇಟ್ ಮಾಡ್ತೀವಿ ಸ್ವಲ್ಪ ಹೊತ್ತು. ಬನ್ನಿ ಬನ್ನಿ ಮಧ್ಯಕ್ಕೆ ತಗೊಂಡು ಹೋಗೋಣ. ಹೋಗ್ಲಿ ಗಾಡಿ ಹೋಗ್ಲಿ. 1 2 3. ಗೈಸ್ ಅಂತ ತಗೊಂಡ್ ಬಂದ್ವಿ ಇದನ್ನ ಮಧ್ಯಕ್ಕೆ. ಈಗ ಇದನ್ನ ಹಿಂಗೆ ಬಿಟ್ಬಿಡ್ತೀನಿ. ಮತ್ತೆ ಆಮೇಲೆ ನೋಡೋಣ ಎಷ್ಟು ಹೊತ್ತು ಬೇಕಾಗುತ್ತೆ ಕುಡಿಯೋದಕ್ಕೆ ಶುದ್ಧ ನೀರು ಸಿಗೋದಕ್ಕೆ. ಸೊ ಇಲ್ಲಿ ಕಟ್ಬಿಡ್ತೀನಿ, ಆಂಕರ್ ಹಾಕ್ತೀನಿ, ಮತ್ತೆ ದಡಕ್ಕೆ ಹೋಗೋಣ. ಗೈಸ್ ಇನ್ನು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಅದಾದ್ಮೇಲೆ ಗೊತ್ತಾಗುತ್ತೆ ಏನ್ ರಿಸಲ್ಟ್ ಬರುತ್ತಂತ. ಈಗ ಐ ಥಿಂಕ್ ಅಲ್ಲಿ ಬೇಕಾದಷ್ಟು ನೀರು ಶೇಖರಣೆ ಆಗಿರುತ್ತೆ. ಬಾ ಇಲ್ಲಿ ಒಳಗ್ ಬಾ. ಬಾ ಈ ಕಡೆ ಬಾ. ಬಾ ಅವರಿಗೂ ತೋರ್ಸೋಣ. ಬಾ 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 ಒಳಗಡೆ ಬಾ. ಓ ಇಂಜಿನ್ ತಳ್ಳಿ ತಳ್ಳಿ ತಳ್ಳಿ, ಬೇಗ ತಳ್ಳಿ ತಳ್ಳಿ. 1 2 3 ತಳ್ಳಿ, ಜೋರಾಗಿ ತಳ್ಳಿ. ಐಸ್ ಬನ್ನಿ. ನೀನು ಬಾ 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 ಬಾ. ಹೋಗ್ಲಿ ಗೈಸ್, ಈಗ ಫೈನಲಿ ಬಂದ್ಬಿಟ್ವಿ ನಾವು. ಮತ್ತೆ ನೀವು ನೋಡ್ಬೋದು ಅಲ್ಲಿ ಎಷ್ಟು ಆವಿ ಕ್ರಿಯೇಟ್ ಆಗಿದೆ ಅಂತ. ನೋಡಿ ಅಲ್ಲಿ ಎಷ್ಟೊಂದು ನೀರು ಅಲ್ಲಿ ಮೇಲ್ ಬಂದು ಶೇಖರಣೆ ಆಗಿದೆ. ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಎಷ್ಟಿದೆ ಅಂತ. ಈಗೇನು ಅಂತಂದ್ರೆ ನೋಡ್ಬೇಕು ಎಷ್ಟು ನೀರು ಶೇಖರಣೆ ಆಗಿದೆ ಅಂತ. ಸೊ ಗೈಸ್ ನಂಗಂತೂ ಐಡಿಯಾ ಏನೂ ಇಲ್ಲ ಅಲ್ಲಿ ನೀರು ಶೇಖರಣೆ ಆಗಿದೆಯೋ. ಪ್ಲೀಸ್ ಗೈಸ್ ವಿಡಿಯೋನ ಲೈಕ್ ಮಾಡಿ. ಯಾಕಂದ್ರೆ ನಿಮ್ಮ ತಲೆಯಲ್ಲಿ ಒಂದು ಚಿಕ್ಕ ಐಡಿಯಾ ಬಂದ್ಬಿಡುತ್ತೆ. ನೀವು ಅದನ್ನ ಮಾಡಬೇಕು ಅಂದ್ರೆ ಎಷ್ಟು ಪರಿಶ್ರಮ ಹಾಕಬೇಕು, ಕಷ್ಟಪಡಬೇಕು ಅಂದ್ರೆ. ಮತ್ತೆ ಅದ್ರಲ್ಲಿ ನೀವೇನಾದ್ರೂ ಸಕ್ಸಸ್ ಆದ್ರೆ ಮಜಾ ಬರುತ್ತೆ, ಇಲ್ಲ ಅಂದ್ರೆ ಅರ್ಥನೇ ಇರಲ್ಲ. ಗೈಸ್ ಸ್ವಲ್ಪ ಕೆಳಗಡೆ ಇಟ್ಕೋಬೇಕು. ಯಾಕಂದ್ರೆ ಹತ್ರ ಬಾ, ಕೆಳಗಡೆ ಇಟ್ಕೋಬೇಕು. ಯಾಕಂತಂದ್ರೆ ಆ ಹೈಟು ಕಮ್ಮಿ ಇದ್ರೆ ನೀರು ಬರುತ್ತೆ, ಇಲ್ಲ ಅಂದ್ರೆ ಬರಲ್ಲ. ಹಂಗಾಗಿ
ಓಕೆ ಗೈಸ್ 1 2 3 ಇಲ್ಲ ಹೋಯ್ ಹೋಯ್ ಗೈಸ್, ನೀವು ನೋಡ್ಬೋದು ಇಲ್ಲಿ ಈ ನೀರು ಇದು ನಿಮ್ಮ ಕಣ್ಣು ಮುಂದೆನೆ ಬೀಳ್ತಾ ಇದೆ. ಹೌದು ಗೈಸ್, ಈ ನೀರು ಈ ಕೆರೆಯಿಂದ ಫಿಲ್ಟರ್ ಆಗ್ಬಿಟ್ಟು ಸೀದಾ ಈ ನಲ್ಲಿಯಿಂದ ಈ ಬಾಟ್ಲಿಗೆ ಬೀಳ್ತಾ ಇದೆ. ಗೈಸ್, ಒಂದ್ ಕೆಲಸ ಮಾಡೋಣ, ಎಷ್ಟು ನೀರು ಕ್ಲೀನ್ ಆಗಿದೆಯೋ ಅಷ್ಟು ನೀರನ್ನು ತಗೊಳ್ಳೋಣ, ಮತ್ತೆ ನೋಡೋಣ ಎಷ್ಟು ನೀರು ಶೇಖರಣೆ ಆಗಿದೆ. ಪೂರ್ತಿ ಬರ್ಲಿ, ಎಷ್ಟು ಬರುತ್ತೋ ನೋಡೋಣ. ಗೈಸ್, ನಾನು ಅನ್ಕೊಂಡಿದ್ದೆ ಈ ಬಾಟ್ಲು ಬರೀ ಅರ್ಧ ಅಷ್ಟೇ ತುಂಬುತ್ತೆ ಅಂತ, ಅದೇ ಕೂಡ ಜಾಸ್ತಿ ಅಂತ. ಆದ್ರೆ ಗೈಸ್, ಇಲ್ಲಿ ಪೂರ್ತಿ 1 ಲೀಟರ್ಗಿಂತ ಜಾಸ್ತಿ ನೀರು ಹಿಡಿಯುವಂತ ಬಾಟ್ಲು ಪೂರ್ತಿ ತುಂಬಿದೆ. ಮತ್ತೆ ಇದು ಅದೇ ನೀರು ಇಲ್ಲಿದೆ ನೋಡಿ. ಮಜಾ ಬಂತು. ಸರಿ ಗೈಸ್, ಕುಡಿದು ನೋಡ್ತೀನಿ ಇದನ್ನೀಗ. ಸ್ವಲ್ಪ ಸ್ವಲ್ಪ ಬೆಚ್ಚಗೆ ಇದೆ, ತಣ್ಣಗೆ ಇದೆ. ಕುಡಿದು ನೋಡ್ತೀನಿ ಈಗ, ಮತ್ತೆ ಹೆಂಗಿದೆ ಟೇಸ್ಟ್ ಅಂತ ಹೇಳ್ತೀನಿ. ಟೇಸ್ಟ್ ಲೈಕ್ ವಾಟರ್. ಕಂಪ್ಲೀಟ್ ನಾರ್ಮಲ್ ನೀರಿನ ತರ ಟೇಸ್ಟ್ ಇದೆ ಇದು. ಹೆಂಗಿದೆ? ಮನೇಲಿ ಕುಡಿತೀವಲ್ಲ ಹಂಗೆ ಇದೆ ಇದು. ಸೊ ಗೈಸ್, ನಾನು ಸಿಂಪಲ್ ಆಗಿ ಈ ಕನ್ಕ್ಲೂಷನ್ ಬಂದಿದ್ದೀನಿ. ಏನಂದ್ರೆ ನಮ್ಮ ಈ ಸೋಲಾರ್ ಪವರ್ಡ್ ವಾಟರ್ ಹೀಟರ್ ಏನಿದೆ, ಇದು 1 ಲೀಟರ್ಗಿಂತ ಜಾಸ್ತಿ ಸ್ವಚ್ಛ ನೀರನ್ನ ಕೊಡ್ತಾ ಇದೆ. ಮತ್ತೆ ಜೊತೆಗೇನೆ ಇದು ಇನ್ನು ಪೂರ್ತಿ ಫುಲ್ ಎಫಿಷಿಯಂಟ್ ಆಗಿ ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಸೈಡಲ್ಲೆಲ್ಲ ನೀರಿದೆಯಲ್ಲ, ಇಲ್ಲಿ ಈ ಸೈಡ್ ಇದೆಯಲ್ಲ, ಈ ನೀರನ್ನ ನಾವು ಸ್ಟೋರ್ ಮಾಡೇ ಇಲ್ಲ. ಬರೀ ಮೇಲ್ಗಡೆ ಇರೋ ನೀರು ಮಾತ್ರ ಅದು ಕಲೆಕ್ಟ್ ಆಗಿದೆ ಅಷ್ಟೇ. ಮತ್ತೆ ಇದನ್ನು ನಾವು ಸ್ಟೋರ್ ಮಾಡಿದ್ರೆ ಅವಾಗ ಹೆಚ್ಚು ಕಮ್ಮಿ 2.5 ಲೀಟರ್ ಇಲ್ಲ 2 ಲೀಟರ್ ಅಂತೂ ನಮ್ಗೆ ಪ್ಯೂರ್ ವಾಟರ್ ಈ ಒಂದು ಪ್ಯೂರಿಫೈ ಸಿಸ್ಟಮ್ ಇಂದ ಸಿಗುತ್ತೆ. ಮತ್ತೆ ಇದು ನನ್ನ ತಲೆಯಲ್ಲಿ ಒಂದು ಚಿಕ್ಕ ಐಡಿಯಾ ಬಂದಿದ್ದು. ಇದರಲ್ಲಿ ಇನ್ನು ತುಂಬಾನೇ ಕಮ್ಮಿ ಇದೆ ವಿಷಯಗಳು. ನಾವೇನಾದ್ರೂ ಅದನ್ನು ಸುಧಾರಣೆ ಮಾಡಿದ್ರೆ, ಅವುಗಳನ್ನು ಸರಿ ಮಾಡಿದ್ರೆ, ಮೇ ಬಿ ಅವಾಗ ನಾವು ಅಂತ ವಾಟರ್ ಪ್ಯೂರಿಫಿಕೇಶನ್ ನ ಮಾಡಬಹುದು. ಸೂರ್ಯನಿಂದ ನಡೆಯುವಂತದ್ದು, ಇದೇ ತರ ಟೆಕ್ನಾಲಜಿಯಿಂದ ಕೆಲಸ ಮಾಡುವಂತದ್ದು. ದಿನಕ್ಕೆ ಏನಿಲ್ಲ ಅಂದ್ರೂ 2 ರಿಂದ 3 ಲೀಟರ್ ತೆಗಿಬಹುದು. ಯಾವುದೇ ರೀತಿ ಮೇಂಟೆನೆನ್ಸ್ ಇಲ್ಲದೆ ಎಫಿಷಿಯಂಟ್ ರೂಟ್ ಇಂದ ಪ್ರಾಕ್ಟಿಕಲ್ ಆಗಿ ಅದನ್ನ ನಾವು ಯೂಸ್ ಮಾಡಬಹುದು. ಈಗ ಅನ್ಕೊಳ್ಳಿ, ಕೆರೆ ನೀರಲ್ಲ, ಬೇರೆ ಎಲ್ಲಿಂದನೋ ತಂದಿರೋ ನೀರು. ನನ್ನ ತಲೆಯಲ್ಲಿ ಇನ್ನೊಂದು ಐಡಿಯಾ ಬರ್ತಾ ಇದೆ. ಇದೇ ಟೆಕ್ನಾಲಜಿಯಿಂದ ನಾವು ನಾಲೆ ನೀರ್ನ ಕ್ಲೀನ್ ಮಾಡಬಹುದು, ಸಮುದ್ರದ ನೀರ್ನ ಕ್ಲೀನ್ ಮಾಡಬಹುದು, ಯಾವುದೇ ರೀತಿ ಗಲೀಜಾಗಿರೋ ನೀರ್ನ ನಾವು ಕ್ಲೀನ್ ಮಾಡಬಹುದು. ಮತ್ತೆ ಜೊತೆಗೇನೆ ಎಲ್ಲಿ ನೀರ್ ಇರೋದಿಲ್ವೋ, ಅಂತ ಲೊಕೇಶನ್ ಅಲ್ಲಿ ನೀರ್ ಇರೋದೇ ಇಲ್ವೋ, ಅಲ್ಲಿ ಕೂಡ ನಾವು ಈ ಜುಗಾಡಿಯಿಂದ ಅಲ್ಲೂ ಕೂಡ ನೀರ್ನ ಕಲೆಕ್ಟ್ ಮಾಡಬಹುದು. ಸೊ ನೀವೇನಾದ್ರೂ ಹೇಳಿದ್ರೆ ಅಲ್ಲೂ ಕೂಡ ವಿಡಿಯೋ ಮಾಡಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಇದಕ್ಕೇನಾದ್ರೂ 5 ಲಕ್ಷಕ್ಕಿಂತ ಜಾಸ್ತಿ ಲೈಕ್ಸ್ ಬಂದ್ರೆ ಅವಾಗ ನಾವು ಪೂರ್ತಿ ಪ್ರಾಪರ್ ಇದೇ ತರದ್ದು ವಾಟರ್ ಫಿಲ್ಟ್ರೇಷನ್ ಸಿಸ್ಟಮ್ ನ ಮಾಡ್ತೀವಿ, ಅದು ಸೋಲಾರ್ ಪವರ್ಡ್. ಸರಿ ಗೈಸ್, ಈಗ ನೋಡೋಣ ಒಳಗಡೆ ನೀರು ಎಷ್ಟು ಉಳಿದಿದೆ ಅಂತ. ನಿಮ್ಗೆ ಹಂಗೆ ನಂಬಿಕೆ ಬರೋದಿಲ್ಲ, ನಾನು ಒಳಗಡೆ ಹೋಗ್ತೀನಿ. ಓಕೆ ಗೈಸ್, ನಾನೀಗ ಒಳಗಡೆ ಬಂದಿದ್ದೀನಿ. ಇವನು ಒಳಗಡೆ ಬಂದ. ನಿಧಾನ, ಬೀಳ್ತೀಯ. ಓಕೆ ಗೈಸ್, ನನಗೆ ನಿಮಗೆ ತೋರ್ಸ್ಲಾ? ತೋರ್ಸು. ಇಲ್ಲಿ ನೋಡಿ ಗೈಸ್. ಹಾ ಅಷ್ಟೇನ್ ಜಾಸ್ತಿ ಇಲ್ಲ, ಆದ್ರೆ 1 ಲೀಟರ್ ಈಗಾಗಲೇ ಇದರಿಂದ ತೆಗ್ದಿದ್ದೀನಿ ಅಲ್ವಾ ಅಲ್ಲಿ ಬಾಟ್ಲಲ್ಲಿ. ಮತ್ತೆ ಇನ್ನೂ ಕೂಡ ನೋಡಿ ಅದ್ರಲ್ಲಿ ನೀರಿದೆ. ಟ್ಯಾಪ್ ಓಪನ್ ಮಾಡೋ ನೀರು ಬರುತ್ತೆ. ಹೇ ಬರುತ್ತೆ. ಸ್ವಲ್ಪ ಕೆಳಗಡೆ ಇಡು ಗೈಸ್, ನೀವು ನೋಡಿ ಇಲ್ಲಿ. ಇದು ಕೆರೆ ನೀರು ಇಲ್ಲಿಂದ ಫಿಲ್ಟರ್ ಆಗಿದೆ, ಇದ್ರ ಒಳಗಡೆ ಕಲೆಕ್ಟ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ನೋಡಿ. ಮತ್ತೆ ಹೆಂಗಿದೆ? ಸಖತ್ತಾಗಿದೆ. ಸ್ವಲ್ಪ ಬಿಸಿಯಾಗಿರುತ್ತೆ ಅಷ್ಟೇ, ಚೆನ್ನಾಗಿದೆ. ಸೊ ಗೈಸ್, ಇಲ್ಲಿ ಮಜಾ ಬಂತು. ತುಂಬಾನೇ ಕಷ್ಟಪಟ್ಟಿದ್ವಿ, ಯೋಚನೆ ಮಾಡಿರ್ಲಿಲ್ಲ ಇದು ಇಷ್ಟೊಂದು ಎಫಿಷಿಯಂಟ್ ಆಗಿ ಕೆಲಸ ಮಾಡುತ್ತೆ ಅಂತ. ಆದ್ರೆ ನೀವು ನೋಡ್ಬೋದು, ಇಲ್ಲಿ ನೋಡಿ ಇಲ್ಲಿ ಎಷ್ಟು ನೀರು ನಿಂತಿದೆ ಇಲ್ಲಿ. ಸೊ ಗೈಸ್, ಇವತ್ತಿಗೆ ಬರೀ ಇಷ್ಟೇ. ಐ ಹೋಪ್ ನಮ್ಮ ಈ ಚಿಕ್ಕ ಪ್ರಯತ್ನ ನಿಮ್ಗೆ ಇಷ್ಟ ಆಗಿರುತ್ತೆ. ಸೊ ಗೈಸ್, ಇವತ್ತಿಗಿಷ್ಟೇ. ನಾನು ಮತ್ತೆ ಬರ್ತೀನಿ ಹೊಸ ವಿಡಿಯೋದಲ್ಲಿ ಮತ್ತೊಂದು ಯಾವ್ದಾದ್ರು ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್. ಜೈ ಹೋ. ಹಿಡ್ಕೋ ಇದನ್ನ, ಹೊರಗಡೆ ಹೋಗೋಣ, ಉಸಿರು ಕಟ್ತಿದ ಇಲ್ಲಿ. ನಿಧಾನ. ಆವಿಯಾಗಿ ಮೇಲ್ಗಡೆ ಹೋಗಿ ನೀರೆಲ್ಲ ಬಿದ್ದೋಯ್ತು. ಮತ್ತೆ ಗೈಸ್, ಇದು ಅಲ್ಗಾಡುತ್ತಲ್ಲ ನೋಡಿ ಇಲ್ಲಿ, ಇದು ಅಲ್ಲಾಡ್ದಂಗು ಅವಾಗ ಸ್ವಲ್ಪ ಇಲ್ಲಿ ನೋಡಿ ನೀರ್ ಬೀಳ್ತಿದೆ. ನೋಡಿ ಮಳೆ ಬರ್ತಿದೆ. ಉಳಿದಿರೋ ನೀರ್ ಗೈಸ್, ಇದು ಸ್ವಲ್ಪ ದಿನ ನೀರ್ ಕುಡಿತೀವಿ. ಈಗ ನೀರಲ್ಲೇ ಇದೀನಿ, ಆದ್ರೂ ಇದನ್ನ ಕುಡಿಯೋ ಮಜಾನೇ ಬೇರೆ. ವೇಸ್ಟ್ ಮಾಡ್ಬೇಡ, ಕಷ್ಟಪಟ್ಟಿದ್ದು. बाय बाय गाइस। गाइस जाते जाते एक बार फिर से याद दिला दूं, नीचे डिस्क्रिप्शन के अंदर मैंने लिंक दिया है बिनोमो का,
जहाँ से आप रजिस्ट्रेशन करके ट्रेडिंग करके प्रॉफिट अर्न कर सकते हैं। साथ ही साथ भूलिएगा मत, टूर्नामेंट चल रहा है 1v1 का, जहाँ पे पॉइंट्स और गिफ्ट्स दोनों मिलेंगे। लिंक इन द डिस्क्रिप्शन।